ಅಣ್ಣ ನೀನು ಸಮಾಧಾನ ಮಾಡ್ಕೊ, ಏನೋ ಒಂದು ಮಾಡೋಣ. ನಾವು 2 ಲಕ್ಷ ರೆಡಿ ಮಾಡೋದ್ರ ಒಳಗೆ ಪುಷ್ಪಂಗೆ ಏನಾದರೂ ಆದರೆ. ಅಣ್ಣ ಪ್ಲೀಸ್ ಬಿಡ್ತು ಅನ್ನು. ಪುಷ್ಪಗೆ ಏನಾಗುತ್ತೆ? ನನ್ನಿಂದ ವಿಷಯ ಮುಚ್ಚಿಡೋಕೆ ನೋಡ್ತಿದ್ದೀರಾ? ಅಮ್ಮ ನೀನು ಟೆನ್ಷನ್ ಮಾಡ್ಕೋಬೇಡ, ಅದಕ್ಕೆ ಸರಿ ಹೋಗ್ತಾರೆ. ಹೌದಮ್ಮ, ಆದಷ್ಟು ಬೇಗ ವ್ಯಾಕ್ಸಿನ್ ಕೊಡಿಸೋ ವ್ಯವಸ್ಥೆ ನಾವು ಮಾಡ್ತೀವಿ. ಹೇಗೆ ವ್ಯವಸ್ಥೆ ಮಾಡ್ತೀಯೋ? 20-30 ಸಾವಿರ ಆದ್ರೆ ಒಂದು ಲೆಕ್ಕ, ಬರೀ 2 ಲಕ್ಷ ಹೇಗೆ ಹೊಂದಿಸ್ತೀಯೋ? ಹೊಂದಿಸ್ಲೇಬೇಕಲ್ಲಮ್ಮ, ಯಾವುದಾದ್ರೂ ದಾರಿ ಸಿಗುತ್ತೆ. ಯಾವ ದಾರಿ ಬಗ್ಗೆ ನೀನು ಮಾತಾಡ್ತಿದ್ದೀಯ? ಇರೋ ದಾರಿನೆಲ್ಲ ಮುಚ್ಚಿ ಹಾಕಿದೆಯಲ್ಲ. ಅಮ್ಮ ಏನು ಹೇಳ್ತಾ ಇದೆಯಾ? ಮನೆ ಪತ್ರನ ಆಡ ಇಟ್ಟಿಲ್ದೇ ಇದ್ದಿದ್ರೆ ಅದಿವತ್ತು ಸಹಾಯಕ್ಕಾಗ್ತಿತ್ತಲ್ಲ. ದೊಡ್ಡದಾಗಿ ಹೇಳಿದೆ, ನಾನೆಲ್ಲ ಸರಿ ಮಾಡ್ತೀನಿ, ನಾನು ನೋಡ್ಕೋತೀನಿ ಅಂತ. ಎಷ್ಟೇ ಆದ್ರೂ ಮಗಳಲ್ವಾ, ಏನೋ ಮಾಡ್ತಾಳೆ ಅಂತ ನಾನು ಸುಮ್ಮನಾದೆ, ಆ ವಿಷಯನ ಅಲ್ಲಿಗೆ ಬಿಟ್ಟೆ. ಆದ್ರೆ ಈಗ ಈ ಮಗು ಇಬ್ರು ಅಪ್ಪ ಇದಲ್ಲಿದ್ದಾರಲ್ಲ ಮಲ್ಲಿ, ಏನೇ ಮಾಡ್ತೀಯಾ? ಅಮ್ಮ ಹೇಗೋ ದುಡ್ಡು ಹೊಂದಿಸ್ತೀವಿ, ಪುಷ್ಪಗೂ ಮಗುಗೂ ಏನೂ ಆಗದಿರೋ ಥರ ನಾವು ನೋಡ್ಕೋತೀವಿ. ನೀನು ಧೈರ್ಯವಾಗಿರಮ್ಮ ಪ್ಲೀಸ್. ವಿಶ್ವ, ಇಷ್ಟೆಲ್ಲ ನೋವಿದ್ರು ಅದನ್ನ ಮನಸ್ಸಲ್ಲೇ ಇಟ್ಕೊಂಡು ನಮ್ಮೆಲ್ಲರ ಮುಂದೆ ಎಲ್ಲ ಸರಿ ಇದೆ ಅನ್ನೋ ಥರ ನಗ್ನಗ್ತಾ ಓಡಾಡ್ತಿದ್ಯಲ್ಲ ಕಂದ, ಯಾಕೋ? ಅಮ್ಮ ನೀನು ಬೇಜಾರಾಗ್ತೀಯ ಅಂತಾನೆ ನಾವು ಇದನ್ನು ಮುಚ್ಚಿಟ್ಟಿದ್ದು. ನಿನಗೆ ವಿಷಯ ಹೇಳಬಾರ್ದು ಅನ್ನೋದು ನಮ್ಮ ಉದ್ದೇಶ ಆಗಿರಲಿಲ್ಲ ಅಮ್ಮ. ಅಮ್ಮ ಯಾವುದೇ ಕಾರಣಕ್ಕೂ ಈ ವಿಷಯ ಪುಷ್ಪಂಗೆ ಗೊತ್ತಾಗಬಾರ್ದು. ಹೌದಮ್ಮ, ವ್ಯಾಕ್ಸಿನ್ಗೆ 1000 ರೂಪಾಯಿ ಖರ್ಚಾಗುತ್ತೆ ಅಂತ ಗೊತ್ತಾದ ಮೇಲೆ ಅಷ್ಟು ಟೆನ್ಷನ್ ಮಾಡ್ಕೊಂಡಿದ್ರು. ಇನ್ನು ಲಕ್ಷ ಅಂತ ಗೊತ್ತಾದರೆ ಬೇಡ ಅಂತ ಹಠ ಮಾಡ್ತಾರೆ. ವಿಶ್ವ, ಮುಂದೆ ಹೇಗೋ? ಸದ್ಯಕ್ಕೆ ಏನು ಮಾಡಬೇಕು ಅಂತ ನನಗೂ ಗೊತ್ತಾಗ್ತಿಲ್ಲಮ್ಮ. ಆದರೆ ಏನೋ ಒಂದು ದಾರಿ ಹುಡುಕ್ತೀವಿ. ಪುಷ್ಪನ ಆರೋಗ್ಯ ಸರಿ ಮಾಡೋಕ್ಕೆ ಜವಾಬ್ದಾರಿ ನಮ್ಮದು. ನನ್ನ ಮಕ್ಕಳ ಮೇಲೆ ನನ್ನ ನಂಬಿಕೆ ಇದೆ. ಇಂಥ ಪರಿಸ್ಥಿತಿಯಲ್ಲಿ ನೀನು ನನ್ನ ಜೊತೆ ಇದ್ದೀರಲ್ಲ ವಿಕ್ಕಿ, ಅಷ್ಟೇ ಸಾಕು. ನಿಮ್ಮಂಥ ಫ್ರೆಂಡ್ ನನ್ನ ಜೊತೆ ಇದ್ದಾರೆ ಅನ್ನೋ ಧೈರ್ಯ ಇದೆಯಲ್ಲ ವಿಕ್ಕಿ, ಎಂಥ ಕಷ್ಟನಾದರೂ ಎದುರಿಸೋ ಶಕ್ತಿ ಕೊಡುತ್ತೆ. ಥ್ಯಾಂಕ್ ಯು ವಿಕ್ಕಿ, ನನ್ನ ಜೊತೆ ಇರೋದಕ್ಕೆ. ನಾನು ನಿಮ್ಮ ಜೊತೆ ಇರೋದಕ್ಕೆ ನೀವು ಥ್ಯಾಂಕ್ಸ್ ಹೇಳ್ತಿದ್ದೀರಾ. ನನ್ನ ಲೈಫಲ್ಲಿ ನೀವು ಬಂದಿರೋದಕ್ಕೆ ಆ ದೇವರಿಗೆ ನಾನೇ ಥ್ಯಾಂಕ್ಸ್ ಹೇಳಬೇಕು. ಮಿಸ್ ಮೂಗುತಿ, ನಿಮ್ಮ ಜೊತೆ ಕಾಲ ಕಲಿಯೋಕ್ಕೆ ಶುರು ಮಾಡಾದ್ಮೇಲೆ ನನಗೆ ಜೀವನದ ರಿಯಾಲಿಟಿ ಅರ್ಥ ಆಗಿದೆ.
ಲೈಫ್ನ ನಾನು ನೋಡೋ ರೀತಿನೇ ಬದಲಾಗಿದೆ. ಈ ಬದಲಾವಣೆ ತಂದಿದ್ದಕ್ಕೆ ಥ್ಯಾಂಕ್ ಯು. ವಿರಾಜಣ್ಣ ಹಾಲು ಏನದ್ ಕೈಯಲ್ಲಿ? ಏನು? ಏನೋ ಇದ್ದಂಗಿದೆ. ಕದ್ದೇನಾದ್ರೂ ತಿಂತಿದ್ರಾ? ಇಲ್ಲ ನಾಗು. ಸುಳ್ಳು ಹೇಳ್ತಿದ್ದೀರಾ. ನಾನ್ ಮಾತ್ರ ನನ್ನ ಮಶ್ರೂಮ್ ಬಿರಿಯಾನಿನ ನಿಮ್ಮ ಹತ್ರ ಹಂಚ್ಕೊಂಡೆ, ಆದ್ರೆ ನೀವು ಬಚ್ಚಿಟ್ಕೊಳ್ತಿದ್ದೀರಾ. ಇದು ಅನ್ಯಾಯ. ಹಾಗೆಲ್ಲ ಏನು ಇಲ್ಲ ನಾಗು. ಇದ್ದಿದ್ರೆ ನಾನು ನಿನಗೆ ಕೊಡಲ್ವಾ? ತೋರ್ಸಿ. ನೋಡಿ ನೋಡಿ ನೋಡಿ, ನಿಮ್ ಕೈಯಲ್ಲಿ ಏನೋ ಇದೆ, ನನಗೆ ಗೊತ್ತು. ತೋರ್ಸಿ. ನೋಡೋ, ಏನು ಇಲ್ಲ. ಆ ಕೈ ನೋಡು, ಇಲ್ಲೂ ಏನು ಇಲ್ಲ. ಏನು ಇಲ್ಲ. ನಾನು ಹೇಳಿಲ್ವಾ, ಸುಮ್ಮನೆ ಚಿಕ್ಕ ಮಕ್ಳ ಥರ ಆಡ್ತೀಯಪ್ಪ. ಇದೇ ಥರ ಇದ್ರೆ ನೀನು ಬೆಳೆಯೋದು ಯಾವಾಗ? ನಿಂಗೆ ಜವಾಬ್ದಾರಿ ಬರೋದು ಯಾವಾಗ? ನಾನೇನ್ ಚಿಕ್ಕ ಮಗು ಅಲ್ಲ, ನನ್ನ ಎರಡೂ ಭುಜದ ಮೇಲೆ ಜವಾಬ್ದಾರಿಗಳಿವೆ. ಅಂತ ಜವಾಬ್ದಾರಿ ಏನಿದೆ? ಒಂದೇಗ್ಲ ಮೇಲೆ ನಿಮ್ಮ ತಮ್ಮನಾಗಿ ನಿಮ್ ಮದ್ವೆ ಮಾಡಿಸೋ ಭಾರ. ಹೌದೌದು, ನೀನು ಮದುವೆ ಮಾಡಿಸ್ಲಿಲ್ಲ ಅಂದ್ರೆ ನಂಗೆ ಮದುವೆನೇ ಆಗಲ್ಲ ನೋಡು. ಇನ್ನೊಂದು ಭಾರ ಏನು? ಅಣ್ಣನಿಗೆ ತಮ್ಮನಾಗಿ ಮಾಡಿಸೋ ಮದ್ವೆ ಭಾರಕ್ಕಿಂತ ತಂಗಿಗೆ ಅಣ್ಣನಾಗಿ ಮಾಡಿಸೋ ಮದ್ವೆ ಭಾರನೇ ಜಾಸ್ತಿ. ನಿಂಗೆ ತಂಗಿ ಬೇರೆ ಇದ್ದಾಳ? ಹ್ಞೂ ಇದ್ದಾಳಲ್ಲ, ನನ್ ಕುಕ್ ತಂಗಿ ಮಲ್ಲಿನ. ಅವಳ ಮದುವೆ ಬಗ್ಗೆ ನೀನಾಗಿ ತಲೆ ಕೆಡಿಸ್ಕೊತಿದ್ಯಾ? ಅವಳೇ ತಲೆ ಕೆಡಿಸ್ಕೊತಿಲ್ಲ. ನಿಮ್ಗೆ ಯಾಕೆ ಗೊತ್ತು? ಅಲ್ಲ, ನಮ್ಮನೆಗೆ ಅಡುಗೆ ಮಾಡಕ್ ಬರ್ತೀಯಳಲ್ವಾ? ಅವಳ ಮದುವೆ ಫಿಕ್ಸ್ ಆಗಿದ್ರೆ ನಮ್ಮನೆಗೆ ಅಡುಗೆ ಮಾಡಕ್ ಯಾಕೆ ಬರ್ತಾಳೆ? ಹ್ಞೂ, ಇನ್ನು ಹುಡುಗನ ಹುಡ್ಕಕ್ ಶುರು ಮಾಡಿದ್ದಾರೆ, ಮದ್ವೆ ಆಗತ್ತೆ. ಏನು? ಮಲ್ಲಿಗೆ ಹುಡುಗನ ಹುಡುಕ್ತಿದಾರ? ಹ್ಞೂ ಅಣ್ಣ. ಆಮೇಲೆ ಅಪ್ಪಿ ತಪ್ಪಿನೂ ಇಬ್ರು ಒಟ್ಟೊಟ್ಟಿಗೆ ಮದ್ವೆ ಆಗ್ಬೇಡಿ. ಅವಳ ಮದ್ವೆ ಅಲ್ಲಿ, ನಿಮ್ಮ ಮದ್ವೆ ಇಲ್ಲಿ. ಆಮೇಲೆ ನಂಗೆ ಓಡಾಡಕ್ ತುಂಬಾ ಕಷ್ಟ ಆಗುತ್ತೆ. ಎಲ್ಲ ನಾನೇ ಮುಂದೆ ನಿಂತು ನೋಡ್ಕೊಬೇಕಲ್ವಾ? ಬೇರೆ ಬೇರೆ ಜನ ಇಟ್ಕೊಬೇಕು. ಈಗಲೇ ಹೇಳಿದ್ದೀನಿ. ಮಲ್ಲಿಗೆ ಮದುವೆನಾ? ಬೆಳಿಗ್ಗೆ ನೋಡಿದ್ರೆ ನನ್ನ ಮದುವೆ ಬಗ್ಗೆ ಮಾತಾಡ್ತಿದ್ರು, ಈಗ ಮಲ್ಲಿಗೆ ಹುಡುಗನ ಹುಡುಕ್ತಿದ್ದಾರೆ ಅಂತ ಹೇಳ್ತೀಯಾನೆ. ಈಗ ಜಾಸ್ತಿ ಟೈಮ್ ಇಲ್ಲ. ಇನ್ ಥರ ಮಾಡಿದ್ರೆ ಮಿಸ್ ಮೂಗುತಿನ ಕಳ್ಕೊಬೇಕಾಗತ್ತೆ. ಗೆಜ್ಜೆ ಗೆಜ್ಜೆ ಎಲ್ಲೋಯ್ತು? ನಾನು ಹುಡುಕ್ತಿರೋದು ತಾನಾಗೆ ಕೈಗೆ ಸಿಗೋ ಥರ ಆಯಿತು. ಈಗ ಸಿಕ್ಕಿರೋದು ನನ್ನ ಕೈಲಿ ಉಳಿಸ್ಕೊಳಕ್ಕಾಗಲ್ವಾ? ಛೇ, ಎಲ್ಲಿ ನಿಮ್ಮನ್ನು ಕಳ್ಕೊಬಿಡ್ತೀನೋ ಅಂತ ಭಯ ಆಗಿತ್ತು ಮಿಸ್ ಮುಗುತ್ತೆ. ಇಷ್ಟು ಸಣ್ಣ ವಿಷಯಕ್ಕೆ ಇಷ್ಟೊಂದು ಎದುರ್ಕೊಂಡೆ ಅಂತ ಬೈಕೋತಾ ಇದ್ದೀರಾ? ಏನು ಮಾಡಲಿ, ಎಲ್ಲ ನಿಮ್ಮಿಂದನೇ, ನಿಮಗೋಸ್ಕರನೇ. ನನಗೆ ನಿಮ್ಮನ್ನು ಕಳ್ಕೊಳ್ಳೋಕೆ ಇಷ್ಟ ಇಲ್ಲ. ಇನ್ನು ಸುಮ್ಮನಿದ್ರೆ ಆಗಲ್ಲ. ಮಿಸ್ ಮೂಗುತಿಗೆ ಪ್ರಪೋಸ್ ಮಾಡೇ ಮಾಡ್ತೀನಿ. ಮನಸ್ಸಲ್ಲಿರೋದನ್ನೆಲ್ಲ ಈಗಲೇ ಹೇಳ್ಬಿಡ್ತೀನಿ. ಆಗಲೇ ಮಧ್ಯರಾತ್ರಿ ಆಗಿದ್ದೆ. ಇಷ್ಟೊತ್ತಿಗೆ ಕಾಲ್ ಮಾಡಿದ್ರೆ ಸರಿ ಆಗತ್ತಾ? ಮಿಸ್ ಮೂಗುತಿ, ಈಗ ನಾನು ಏನು ಮಾಡಲಿ? ಬೆಳಿಗ್ಗೆ ಆಗೋವರೆಗೂ ಕಾಯಲೇಬೇಕಾ?
ನಾಳೆ ತನಕ ನಾನು ಕಾಯ್ತೀನಿ. ಅಲ್ಲಿ ತನಕ ನೀನು ನನ್ನ ಜೊತೆನೇ ಇರಬೇಕು. ಅತಿಯಾದ ಪ್ರೀತಿ ಒಳ್ಳೆಯದಲ್ಲ, ಅತಿಯಾಗದಿದ್ರೆ ಅದು ಪ್ರೀತಿಯೇ ಅಲ್ಲ. ನನ್ನ ಬಡಿದವನು ನಾನು ಪ್ರೀತಿ ಮಾಡೋದು ನೀ ಕೇಳು ಯಾವಾಗ. ಎದೆ ಮೇಲೆ ಕೈ ಇಟ್ಟು ನಾ ಕೇಳಿದಾಗ, ನಿನಗೆಂದೆ ಬಡಿದಾಗ, ನೆನಪುಗಳೇ ನನ್ನ ಎರಡನೇ ಹೃದಯ. ಈಗ 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 ಯಾವಾಗ ಯಾವಾಗ ನಾನಿನ್ನ ಸೇರೋದು ಯಾವಾಗ 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 ನೀ ನನ್ನ ಉಸಿರಾದೆ ಯಾವಾಗ. ಏನೋ ಸೌಂಡ್ ಬಂದಂಗಾಯ್ತಲ್ಲ, ಕಳ್ಳ ಏನಾದ್ರು ಬಂದಿರ್ಬೋದಾ? ಓ ನೀನಾ? ಏನ ನಿಂದು? ಚಿಪ್ಸ್ ತೆಗಿಯಕ್ಕೆ ಹೋದೆ, ಇಟ್ಟು ಚೆಲ್ಲೋಯ್ತು. ಅದು ನನ್ನ ಕಣ್ಗೂ ಕಾಣಿಸ್ತಿದೆ. ಬೆಳಿಗ್ಗೆ ಏನ್ ನಿಂದು? ಏನೂ ಆಗಿಲ್ಲ, ರಾತ್ರಿ ಇಡೀ ನಿದ್ದೆ ಮಾಡಿಲ್ಲ ಅಷ್ಟೇ. ನಿದ್ದೆ ಮಾಡಿಲ್ವಾ? ಯಾಕೆ? ಮಲ್ಲಿ ಜೊತೆ ಮಾತಾಡ್ಕೊಂಡಿದ್ದ? ನಿಮ್ ಲವ್ ಸ್ಟೋರಿ ಅಷ್ಟೊಂದು ಮುಂದುವರಿತಾ? ಅವಳು ಯಾರನ್ನ ಮದುವೆ ಆಗ್ತಾಳೋ, ರಾತ್ರಿ ಹಿಡಿದು ಯಾರ ಜೊತೆ ಮಾತಾಡ್ತಿರ್ತಾಳೋ ಅಂತ ನಾನು ಭಯ ಪಡ್ಕೊಂಡಿದ್ರೆ ನಿಂದು ಬೇರೆ. ಮಲ್ಲಿ ಯಾರನ್ನೋ ಮದುವೆ ಆಗೋದಾ? ಯಾಕೆ? ಅವಳಿಗೆ ಮನೇಲಿ ಹುಡುಗನ ಹುಡುಕ್ತಿದ್ದಾರೆ, ಅದಕ್ಕೆ. ಒಳ್ಳೇದಾಯ್ತಲ್ಲ, ಡಾಕ್ಟರ್ ಹೇಳಿದ್ದು ಸಲಾಡು, ಪೇಷಂಟ್ ತಿಂದಿದ್ದು ಸಲಾಡ್. ಏನೋ ಹೇಳ್ತಿದ್ಯಾ? ಇದ್ರಲ್ಲಿ ಒಳ್ಳೇದೇನಿದೆ? ನೀನು ಹೇಗಿದ್ರು ಮಲ್ಲಿನ ಮದುವೆ ಆಗಬೇಕು ಅಂತ ಅನ್ಕೊಂಡಿದ್ಯಾ. ಅವಳಿಗೂ ಹುಡುಗನ್ ನೋಡ್ತಿದ್ದಾರೆ ಅಂತ ಅಂತಿದ್ಯಾ. ನೀನೇ ಅವ್ರ ಮನೆಗೆ ಹೋಗಿ ನಾನಿದ್ದೀನಿ ಅನ್ನೋ ಥರ ತೋರಿಸ್ಕೋ. ನೀನು ಒಳ್ಳೆ ಹುಡುಗನೇ, ಈ ಹುಡುಗ ಯಾಕೆ ಆಗ್ಬಾರ್ದು ಅಂತ ಅವ್ರು ಅನ್ಕೋತಾರೆ. ಅದು ಹೇಗಾದ್ರೆ ಅನ್ಕೋತಾರೆ? ಯಾಕೆ ಒಪ್ಕೊಳ್ಳಲ್ಲ? ಮನೆ ಮಗ ಅಂತ ತಲೆ ಮೇಲೆ ಕೂರಿಸ್ಕೊಂಡಿದ್ದಾರೆ ತಾನೆ. ಇಂಡೈರೆಕ್ಟ್ ಆಗಿ ಅಳಿಯ ಆಗ್ಬೋದು ಅನ್ನೋ ಥಾಟ್ ಬರೋ ಥರ ಮಾಡು. ಖುಷಿಲಿ ಅಳಿಯ ಅಂತ ಪಾದ ಪೂಜೆನೆ ಮಾಡ್ಬಿಡ್ತಾರೆ. ಆದರೆ ಮಿಸ್ ಮೂಗುತಿ ಒಪ್ಕೋಬೇಕಲ್ವಾ? ಅಮ್ಮ, ಪುಷ್ಪಕ್ಕ, ಅನಸೆ, ನಿಮ್ಮ ಭಾವ ಒಪ್ಕೊಂಡ್ರೆ ಆಯ್ತಲ್ಲ. ಮನೆಯವ್ರಿಗೋಸ್ಕರ ಮಲ್ಲಿ ಒಪ್ಕೊಳ್ಳಲ್ವಾ? ಅಷ್ಟಕ್ಕೂ ಮಲ್ಲಿಗೆ ಫ್ರೆಂಡ್ ಆಗಿ ನೀನು ಓಕೆ ಇದೆಯಾ, ಗಂಡ ಆಗಿ ಕೂಡ ಓಕೆ ಮಾಡ್ತಾಳೆ. ಅವಳೇನೋ ಒತ್ತಡಕ್ಕೆ ಒಪ್ಕೆ ಅಂತ ಹೇಳ್ಬೋದು, ಆದರೆ ಅವಳು ನನ್ನ ಫ್ರೆಂಡ್ ಅಂತ ಅಂದ್ಕೊಂಡಿರೋದೇ ನಾನು ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಅಂತ. ಈಗ ಶ್ರೀಮಂತ ಗಂಡ ಅಂತ ಗೊತ್ತಾದರೆ ಅವಳಿಗೆ ಮೋಸ ಮಾಡ್ದಂಗಾಗಲ್ವಾ? ಲೋ, ನೀನು ಎಷ್ಟೇ ಶ್ರೀಮಂತ ಆದರೂ ನಿನಗೆ ಮಿಡಲ್ ಕ್ಲಾಸ್ ಜೀವನ ಅರ್ಥ ಮಾಡ್ಕೊಳ್ಳೋ ಮನಸ್ಸಿದೆ. ಅವ್ರಿಗೆ ರೆಸ್ಪೆಕ್ಟ್ ಕೊಡೋ ಅಂತ ಗುಣ ಇದೆ. ಆದರೂ ನನಗೆ ಯಾಕೋ ಇದು ಸರಿಯಲ್ಲ ಅಂತ ಅನಿಸ್ತಿದೆ ಕಣ. ಮಲ್ಲಿ ಏನು ಸಣ್ಣ ಮನ್ಸವಳಲ್ಲ. ಶ್ರೀಮಂತಿಗೆ ಹೆದರ್ಕೊಂಡು ದೂರ ಇಡ್ತಾಳೆ ಬಿಟ್ರೆ ಒಳ್ಳೆ ಮನ್ಸಿರೋರನ್ನ ದೂರ ಮಾಡಲ್ಲ. ಹಾಗಂತೀಯ? ಹಾಗೆ ಅಂತೀನಿ. ಟ್ರೈ ಮಾಡಿ ನೋಡಿದ್ರೆ ತಾನೇ ಗೊತ್ತಾಗೋದು. ಅವಾಗವಾಗ ಮಲ್ಲಿ ಮನೆಯವ್ರ ಕಣ್ಣಿಗೆ ಬೀಳ್ತಾ ಇರು. ಅವಾಗ ಅವ್ರು ಹುಡುಕ್ತಿರೋ ಹುಡುಗರ ಆಪ್ಷನಲ್ಲಿ ನೀನು ಸೇರಿಸ್ಕೋತಾರೆ, ಓಕೆನೂ ಮಾಡ್ತಾರೆ. ಅವ್ರು ಒಪ್ಕೊಂಡ್ಮೇಲೆ ಮಲ್ಲಿ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಂಡ್ರಾಯ್ತು. ನೀನು ಹೇಳೋದು ಒಂಥರ ಸರಿ ಇದೆ ಅವಿ. ಹಾಗಾದ್ರೆ ಮುಂದೆ ಮಿಸ್ ಮೂಗುತಿ ಮನೆಯವರು ನನ್ನ ಅಳಿಯ ಅನ್ನೋ ದೃಷ್ಟಿಲಿ ನೋಡಬೇಕು. ನೋಡೋ ಹಾಗೆ ಅವ್ರ ದೃಷ್ಟಿಕೋನನ ನಾನೇ ಬದಲಾಯಿಸಬೇಕು. ಮಲ್ಲಿ, ಸಂಜೆ ನಾನು ಮತ್ತೆ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ, ನೀನು ಬಾರೆ. ಇವತ್ತು ತುಂಬ ಕೆಲಸ ಇದೆ, ಅದಕ್ಕೆ ಆಗಲ್ಲ. ಅಯ್ಯೋ, ನಾವೆಲ್ಲ ದೇವಸ್ಥಾನಕ್ಕೆ ಹೋಗದೆ ಎಷ್ಟು ಸಮಯ ಆಗಿದೆ. ನೀನು ಬಂದ್ರೆ ಚೆನ್ನಾಗಿರ್ತಿತ್ತು. ಕಷ್ಟ ಅದಕ್ಕೆ. ನಾವು ಹೋಗ್ತಿರೋದು ಸಂಜೆ ಕಣೆ, ಅಷ್ಟರಲ್ಲಿ ನಿನ್ನ ಕೆಲಸ ಮುಗ್ದಿರಲ್ವಾ? ಬರೋಕ್ಕೇನೇ ಕಷ್ಟ ನಿಂಗೆ? ಅದೇ ಮತ್ತೆ, ದರ್ಶನ ಮಾಡೋದು, ಪ್ರದಕ್ಷಿಣೆ ಹಾಕೋದು, ಬರ್ತಾ ಇರೋದು. ನೋಡು, ನೀನ್ ಬರ್ದೇ ಇದ್ರೆ ಆ ದೇವ್ರಿಗೂ ಬೇಜಾರಾಗುತ್ತೆ.
ಬೇಜಾರಾಗೋದು ದೇವ್ರಿಗ ಅಥವಾ ನಿಮ್ಗ? ನನಗೆ ಅಂದರೆ ಬರ್ತೀಯಾ? ನನಗೆ ಕ್ಯೂಟ್ ಅದಕ್ಕೆ ಕರಿಬೇಕಾದ್ರೆ ಬರ್ದೇ ಇರಕ್ಕಾಗುತ್ತಾ? ಬರ್ತೀನಿ ಅದಕ್ಕೆ. ಅಕ್ಕ ಇದೇನು ಇಷ್ಟೊಂದು ಜಿಲೇಬಿ ಇದೆ? ದಿನ ತಗೊಳೋಕ್ಕಿಂತ ಜಾಸ್ತಿ ಇದೆಯಲ್ಲ? ಸ್ವಲ್ಪ ಜಾಸ್ತಿ ಆರ್ಡ್ರ್ ಇತ್ತು ಕಣೋ, ಅದಕ್ಕೆ. ನನ್ನ ಫೋನ್ ಎಲ್ಲಿಟ್ಟೆ? ಏನೋ ನಿಂದು? ಇದೆಲ್ಲ ಯಾಕೆ ಮಾಡ್ತಿದ್ಯಾ? ಯಾವುದೆಲ್ಲ? ಜಿಲೇಬಿನ ಜಾಸ್ತಿ ಮಾಡಿ ಮಾರಕ್ಕಷ್ಟ ನಿಂಗೇನಿದೆ? ಅಣ್ಣ ಹೇಳ್ದ ಅತ್ತಿಗೆಗೆ ವ್ಯಾಕ್ಸಿನ್ ಹಾಕಿಸ್ಬೇಕು, ಅದಕ್ಕೆ 2 ಲಕ್ಷ ಬೇಕು ಅಂದರೆ ದತ್ತು ನಂಬಲ್ಲ. ಅಣ್ಣನ ಹತ್ರ ಹೋಗಿ ಜಗಳ ಆಡ್ತಾನೆ. ಇವನಿಗೆ ಹೇಳೋದು ಬೇಡ. ಹೇಳಕ್ಕ, ನಿನ್ನೆ ಕೇಳ್ತಾ ಇದ್ದೀನಿ, ಮಾತಾಡು. ಏನಾದರೂ ಪ್ರಾಬ್ಲಮ್ ಇದೆಯಾ? ಏನೋ ಪ್ರಾಬ್ಲಮ್ ಇರುತ್ತೆ. ನೀನೊಳ್ಳೆ. ನನಗೀಗಾಗಲೇ ತಡ ಆಗ್ತಿದೆ ದತ್ತು, ದಾರ ಬಿಡು. ನಿಂಗೆ ಸುಳ್ಳು ಹೇಳಕ್ ಬರಲ್ಲ, ನಿಜ ಹೇಳು. ಮಲ್ಲಿ ಬಾಯ್ ಬಿಟ್ರೆ ದತ್ತು ಮನೇಲೆಲ್ಲ ದೊಡ್ಡ ಸೀನೆ ಮಾಡ್ತಾನೆ. ಪುಷ್ಪಂಗೂ ವಿಷಯ ಗೊತ್ತಾಗುತ್ತೆ. ಅಕ್ಕ ನಿನ್ನೆ ಕೇಳ್ತಿರೋದು, ಇವಾಗ ಹೇಳ್ತೀವಿ ಹೇಳಲ್ವೋ? ಏ ದತ್ತು, ಅವಳು ಓಡಬೇಕು ಅಂತ ನಿಂತಿದ್ರು, ನೀನು ಮಾತಾಡ್ಸ್ಕೊಂಡಿದ್ಯಲ್ಲ. ಏ ಮಲ್ಲಿ, ನೀನು ಹೊರಡು, ನಿಂಗೆ ಟೈಮ್ ಆಯ್ತಲ್ಲ. ಅಕ್ಕ, ನನ್ನಿಂದ ಏನಾದರೂ ಮುಚ್ಚಿರ್ತಿದ್ಯಾ? ಅಕ್ಕ, ದತ್ತು, ಅವಳು ಯಾಕೆ ಮುಚ್ಚಿಡ್ತಾಳೆ? ಹಗಲು ರಾತ್ರಿ ಮನೆಗೋಸ್ಕರ ಕಷ್ಟಪಟ್ಟು ದುಡಿತಾಳೆ. ದುಡಿಯಕ್ಕೆ ಹೋಗ್ಬೇಕಾದ್ರೆ ನೀನು ರಗಳೆ ಮಾಡಬೇಡ. ಮಲ್ಲಿ, ನೀನು ಹೊರಡು. ನನ್ನಿಂದನೇ ವಿಷಯ ಮುಚ್ಚಿರ್ತೀರಾ? ಅಕ್ಕನಿಂದ ವಿಷಯ ತಿಳ್ಕೊಳ್ದೆ ನಾನು ಸುಮ್ಮನೆ ಇರಲ್ಲ. ಭವಾನಿ, ಭವಾನಿ ಬಂದೆ ಭವಾನಿ, ನಾನು ವೇಸ್ಟ್ ಕೊಟ್ಟು ನೋಡಿದ್ಯಾ? ರೀ. ಈಗ ನೀವು ಟಿಪ್ ಟಾಪ್ ಆಗಿ ರೆಡಿಯಾಗಿ ಆಫೀಸ್ಗೆ ಹೋಗೋದಾದ್ರು ಯಾಕೆ? ಯಾಕೆ ಅಂದ್ರೆ ನಾವು ಈಗ ಹೋದ್ರೇನೆ ಎಂಪ್ಲಾಯೀಸ್ಗೂ ಓನರ್ಗೂ ಒಂದು ವ್ಯತ್ಯಾಸ ಗೊತ್ತಾಗೋದು. ಹಾಗಿದ್ರೇನೆ ಅವ್ರು ನಮ್ಗೆ ರೆಸ್ಪೆಕ್ಟ್ ಮಾಡೋದು. ಈಗ ನಿಮ್ಗೆ ಯಾರು ರೆಸ್ಪೆಕ್ಟ್ ಕೊಡ್ತಿದ್ದಾರೆ? ಯಾರು ಕೊಡಲ್ಲ? ಎಲ್ಲರೂ ಕೊಡ್ತಾರೆ. ಹಾಗಂತ ನೀವು ಅನ್ಕೊಂಡಿದ್ದೀರಾ. ಆದರೆ ನಿಜವಾಗ್ಲೂ ನೋಡಿದ್ರೆ ಎಲ್ಲರೂ ತಲೆ ಬಾಗ್ತಾ ಇರೋದು ನಿಮ್ಮ ತಮ್ಮನಿಗೆ, ತಮ್ಮನ ಮಗನಿಗಷ್ಟೇ. ಶುರುವಾಯ್ತಾ ನಿಮ್ದು? ಶುರು ಆಗಲೇಬೇಕಲ್ವಾ? ಬುಕ್ ಯಾರೋ ಬರೆದು ಹೆಸರು ಬೇರೆಯವ್ರದ್ದು ಹಾಕಿರ್ತಾರ. ಆಫೀಸಲ್ಲಿ ನೀವು ಕಷ್ಟಪಡ್ತಿದ್ರೆ ಕ್ರೆಡಿಟು ಇನ್ಯಾರೋ ತಗೋತಿದ್ದಾರೆ. ಇದೆಲ್ಲ ಯಾಕ್ರಿ ನಿಮ್ಗೆ ಅರ್ಥ ಆಗ್ತಾ ಇಲ್ಲ? ಬುಕ್ಸು ನೀನೇ ಬರೀ, ಹೆಸರು ನೀನೇ ಇಟ್ಕೋ. ಅದು ಸಾಕಾಗ್ಲಿಲ್ಲ ಅಂದರೆ ಸಾಹಿತ್ಯ ಸಮಾವೇಶಕ್ಕೂ ಎಂಟ್ರಿ ಕೊಡು. ಅದು ಬಿಟ್ಟು ಈ ಆಫೀಸು, ಈ ಆಫೀಸ್ ಪೊಲಿಟಿಕ್ಸು, ಇದಕ್ಕೆಲ್ಲ ಎಂಟ್ರಿ ಹಾಕ್ಬಿಡ. ಬರೀ ಕತೆ ಬರಿತಾ ಕೂತ್ಕೋಬೇಕಾ? ಭವಾನಿ, ನೀನು ಟ್ಯಾಲೆಂಟ್ ನೋಡೇ ಅಲ್ವಾ ನನ್ನ ಮದುವೆ ಆಗಿದ್ದು? ಈಗ ಮಾತು ಮರ್ಸ್ಬೇಡಿ. ನಮ್ಮ ಮಗ ಕೆಲ್ಸಕ್ಕೆ ಬಾರದೇ ಇರೋನು ಅಂತ ಬೈಸ್ಕೊಳ್ಳೋದು ನಿಲ್ಬೇಕು ಅಂದರೆ ನಿಮ್ಮ ತಮ್ಮನ ಮಗ ಅಂದರೆ ವಿರಾಜ್ ಕೆಲ್ಸಕ್ಕೆ ಬಾರದೇ ಇರೋನು ಅಂತ ಪ್ರೂವ್ ಆಗಬೇಕು. ಅದ್ರ ಕಡೆ ಗಮನ ಕೊಡಿ. ರಿಲ್ಯಾಕ್ಸ್ ಭವಾನಿ. ವಿರಾಜ್ ಮೇಲೆ ನಾನು ಯಾವತ್ತೂ ಕಣ್ಣಿಟ್ಟಾಗಿದೆ. ನೀವು ಕಣ್ಣಿಟ್ಬಿಟ್ರೆ ಅವನು ತಪ್ಪು ಮಾಡಬೇಕಲ್ವಾ? ವಿರಾಜ್ ನನ್ನ ಕಣ್ಮುಂದೆ 1000 ತಪ್ಪು ಮಾಡಬೇಕು ಅಂತ ಏನಿಲ್ಲ. ಒಂದೇ ಒಂದು ಸಣ್ಣ ತಪ್ಪು ಮಾಡಲಿ, ಆ ತಪ್ಪನ್ನೇ ಅಪರಾಧ ಅನ್ನೋ ಥರ ದೊಡ್ಡ ಸೀನ್ ಕ್ರಿಯೇಟ್ ಮಾಡ್ತೀನಿ. ಅಷ್ಟು ಮಾಡಿ ಸಾಕು. ಅಕ್ಕ, ನನ್ನಿಂದ ವಿಷಯ ಮುಚ್ಚಿಡೋಂಥದ್ದು ಏನಿದೆ? ನಿನ್ನೆ ಕೇಳ್ತಾ ಇರೋದು, ಮಾತಾಡು. ಏನ್ರೋ ಅದು? ಬೆಳಿಗ್ಗೆ ಬೆಳಿಗ್ಗೆನೆ ಅಕ್ಕ ತಮ್ಮ ಇಬ್ರು ಗುಸುಗುಸು ಶುರು ಮಾಡ್ಕೊಂಡಿದ್ದೀರಾ? ಅಮ್ಮನೇ ಕೇಳ್ತಿದ್ದಾಳಲ್ಲ, ಹೇಳು. ಅಮ್ಮ, ನೀನು ನೆನ್ನೆ ತುಂಬ ಸಿಹಿ ತಿಂದಿದ್ಯಲ್ಲ, ಅದಕ್ಕೆ ಮೆಂತ್ಯ ಸೊಪ್ಪಿನ ಪಲ್ಯ ಮಾಡಿದ್ದೀನಿ. ಟಾಪಿಕ್ ಚೇಂಜ್ ಮಾಡಬೇಡ ಅಕ್ಕ. ಅದಕ್ಕೆ ನಿಮಗೆ ಅಂತ ದಾಳಿಂಬೆ ಬಿಡಿಸಿಟ್ಟಿದ್ದೀನಿ, ತಿನ್ನೋದನ್ನ ಮರಿಬೇಡಿ. ಅಕ್ಕ, ಮರ್ತಿದ್ದೆ. ಆಮೇಲೆ ಮೊಳಕೆ ಕಾಳು ಇಟ್ಟಿದ್ದೀನಿ, 11 ಗಂಟೆಗೆ ತಿನ್ಬಿಡಿ, ಅದಕ್ಕೆ ಮರಿಬಾರ್ದು. ನನ್ನ ಹತ್ರ ಮಾತಾಡೋದು ಮರೀತಿದ್ಯಾ? ಮಾತಾಡು. ಅದಕ್ಕೆ ನೀವು ದೇವಸ್ಥಾನಕ್ಕೆ ಹೊರಡ್ಬೇಕಾದ್ರೆ ನನಗೆ ಮೆಸೇಜ್ ಮಾಡ್ತೀರಾ? ದತ್ತು, ಅಲ್ಲ ನಿಮ್ಮಿಬ್ಬರಿಗೆ ಏನಾಗಿದೆ? ಏನಾಯ್ತೆ? ಇಬ್ರು ಜಗಳ ಮಾಡ್ಕೊಂಡ್ರಾ? ಅಮ್ಮ, ಅವ್ನು ಯಾವಾಗಲೂ ಇದ್ದಿದ್ದೆ ಬಿಡು. ಮಲ್ಲಿ,
ನೀನು ಇದಕ್ಕೆಲ್ಲ ಸೊಪ್ಪಾಕ್ಬೇಡ, ನಿನಗೆ ಟೈಮ್ ಆಗಿದೆ, ನೀನು ಹೊರಡು. ಅಮ್ಮ ನೀನು ಜಾಸ್ತಿ ಕೆಲಸ ಮಾಡಕ್ಕೆ ಹೋಗ್ಬೇಡ, ಸಂಜೆ ಬಂದು ನಾನು ಮಾಡ್ತೀನಿ. ಬಾಯ್. ನಾನು ನೋಡ್ಕೊತೀನಿ, ನೀನು ಆರಾಮಾಗಿ ಹೋಗ್ಬಾ. ಸರಿ ಬಾಯ್. ಹಾಂ. ಬಾಕ್ಸ್ ಕಟ್ ಆಯ್ತಾ? ಸೈಡ್ ಬಿಡು. ಮೊದಲು ನಿಜ ಹೇಳು, ಏನು ನಿಜ ಹೇಳಬೇಕು? ದುಡ್ಡಿನ ಪ್ರಾಬ್ಲಮ್ ಇದೆಯಾ? ದುಡ್ಡಿನ ಪ್ರಾಬ್ಲಮ್ ಯಾವತ್ತಿರಲಿಲ್ಲ ದತ್ತು, ಇವತ್ತೇನು ಹೊಸ್ದಾಗಿ ಕೇಳ್ತಿದ್ಯಾ? ಯಾವಾಗಲೂ ಇಲ್ದೇ ಇರೋದು ಈಗ ನನ್ನ ಜೊತೆ ಸುಳ್ಳು ಹೇಳಕ್ಕೆ ನೋಡ್ತಿದ್ಯಲ್ಲ, ಅದಕ್ಕೆ ಕೇಳ್ತಿದ್ದೀನಿ. ನಾನೇನು ಸುಳ್ಳು ಹೇಳ್ತಿಲ್ಲ. ನನ್ನ ಮುಖ ನೋಡ್ಕೊಂಡು ಹೇಳು, ನಂಬ್ತೀನಿ. ದತ್ತು ಸುಮ್ಮನೆ ರಗಳೆ ಮಾಡಬೇಡ, ಕೀ ಕೊಡು. ಅಕ್ಕ, ನನ್ನ ಹತ್ರ ನಿನ್ನ ಕಷ್ಟನ ಹೇಳ್ಕೊಳ್ದೇ ಇರೋಷ್ಟು ದೂರ ಆದ್ನಾ? ಅದೇನು ಅಂತ ಹೇಳು ಅಕ್ಕ, ಪ್ಲೀಸ್. ಚಿಕ್ಕವನು ಎಷ್ಟಲ್ಲಿರ್ಬೇಕು ಅಷ್ಟಲ್ಲಿರ್ಬೇಕು. ಪದೇ ಪದೇ ರಗಳೆ ಮಾಡಿದ್ರೆ ದೂರ ಮಾಡ್ಕೊಳಕ್ಕೂ ನಾನು ಹಿಂದೆ ಮುಂದೆ ನೋಡಲ್ಲ. ಕೀ ಕೊಡು.